ಇದನ್ನು ಉಪಯೋಗ ಮಾಡ್ಬೇಕು ನಾವು. ಅರ್ಥ ಆಯ್ತಲ್ಲ ಇದು ಹೆಂಗಂದ್ರೆ ಈ ಫಾರ್ ಎಕ್ಸಾಂಪಲ್ ಇದೊಂದು ಥಿಕ್ನೆಸ್ ತಗೊಳ್ರಿ. ದಿಸ್ ಈಸ್ ದ ಥಿಕ್ನೆಸ್ ಆಫ್ ದಿ ಜಾಬ್. ಇದು ಥಿಕ್ನೆಸ್, ಇದು ಜಾಬಿನ ಥಿಕ್ನೆಸ್, ಇದು ದಪ್ಪ ಐತಿ. ಎಷ್ಟು ಟೀತ್ಗಳು ಹತ್ತಬೇಕಂದ್ರೆ ಅಟ್ಲೀಸ್ಟ್ 2 ಹತ್ತಬೇಕಂತ್ರಿ. ಅಟ್ಲೀಸ್ಟ್ 1 2 3 ಹತ್ತಿದ್ರು ಅಡ್ಡಿ ಇಲ್ಲ, 2ಕ್ಕಿಂತ ಕಡಿಮೆ ಇರಬಾರ್ದು. ಅಂದರೆ ಈ ರೀತಿಯಾಗಿ ಬ್ಲೇಡನ್ನು ನೋಡ್ತೀವಿ ನಾವು. ಓಕೆ, ಈ ಬ್ಲೇಡ್ ಇಲ್ಲೇ 1 2 3 ಥಿಕ್ನೆಸ್ದೊಳಗೆ ಆತಿದು ಜಾಬ್ ಹಿಂಗೈತಿದು. ಓಕೆ, ದಿಸ್ ಇಸ್ ಜಾಬ್. ಇದು ಥಿಕ್ನೆಸ್. ನಾವು ಮೆಟಲನ್ನು ಕಟ್ ಮಾಡಕತ್ತೀವಿ, ಹಿಂಗೆ ಕಟ್ ಮಾಡ್ತೀವಿ ಮೆಟಲನ್ನು. ಇದೊಂದು ಭಾಗ, ಇದೊಂದು ಭಾಗ. ಇಲ್ಲಿ ಟೀತ್ಗಳು ಎಷ್ಟಿರಬೇಕು? 1 2, ಅಟ್ಲೀಸ್ಟ್ 2ರ ಟೀತ್ಗಳು ಕಾಂಟ್ಯಾಕ್ಟ್ ಇರಬೇಕು ಬ್ಲೇಡಿಗೆ. ಇದು ಯಾಕಂದ್ರೆ ತಿಳುವಾಗಿರ್ತಕ್ಕಂಥ, ಅತ್ಯಂತ ತಿಳಿವಿರ್ತಕ್ಕಂಥ ಥಿಕ್ನೆಸ್ ಇರ್ತಕ್ಕಂಥ ಬ್ಲೇಡ್ಗಳನ್ನು ನಾವು ಜಾಬನ್ನು, ತಿಳುವಾಗಿರ್ತಕ್ಕಂಥ ಜಾಬನ್ನು ಕಟ್ ಮಾಡ್ಬೇಕಾದ್ರೆ ಹೆಂಗೆ ಥಿಕ್ನೆಸ್ ಕಡಿಮೆ ಇರುತ್ತಲ್ಲ ಜಾಬಿಂದು, ಹಂಗೆ ಪಿಚ್ ಏನಾಗಿರಬೇಕು? ಕಡಿಮೆ ಆಗಿರಬೇಕು. ಅಂದರೆ ಪಿಚ್ ಕಡಿಮೆ ಆಗಿರಬೇಕು, ಹಿಂಗೆ ಕಡಿಮೆ ಇರಬೇಕು. ಇದು ಪಿಚ್ ಐತಿ. ಈ ಪಿಚ್ ಏನಾಗೈತಿ? ಕಡಿಮೆ ಐತಿ. ಒಂದು ವೇಳೆ ದೊಡ್ಡ ಪಿಚ್ಚಿನ ಬ್ಲೇಡನ್ನು ತೊಗೊಂಡ್ರಿ ಅಂತ ತಿಳ್ಕೊಳ್ರಿ, ಅವಾಗ ಏನಾಗುತ್ತೆ? ಥಿಕ್ನೆಸ್ ಆಫ್ ದಿ ಜಾಬ್ ಏನಾಗುತ್ತೆ? ಹಿಂಗಾಗಿಬಿಡುತ್ತೆ. ಅವಾಗ ಏನತ್ತ? ಈ ಗಲೆಟ್ದೊಳಗೆ, ಇದಕ್ಕೆ ಗಲೆಟ್ ಅಂತ ಕರಿತೀವಿ ನಾವು. ಇದು ಗಲೆಟ್. ಈ ಗಲೆಟ್ದೊಳಗೆ ಈ ಏನತ್ತ ಥಿಕ್ನೆಸ್ ಆಫ್ ದಿ ಜಾಬ್ ಇದ್ರಾಗ ಸಿಕ್ಕೊಂಡ್ಬಿಟ್ಟು ಬ್ಲೇಡ್ ಮುರಿಯೋ ಸಂಭವ ಇರ್ತೈತಿ. ಬ್ಲೇಡು ಮುರಿಯೋ ಸಂಭವ ಇರ್ತೈತಿ. ಅದಕ್ಕೆ ನಾವೇನು ಮಾಡ್ಬೇಕಂತಂದ್ರೆ, ಥಿಕ್ನೆಸ್ ಕಡಿಮೆ ಆತಂದ್ರೆ, ಜಾಬಿನ ಥಿಕ್ನೆಸ್ ಕಡಿಮೆ ಆತಂದ್ರೆ ಬ್ಲೇಡಿನ ಪಿಚ್ಚು ಕೂಡ ಕಡಿಮೆ ತೊಗೋಬೇಕು ನಾವು. ಇದು ಇಷ್ಟ ಐತಿ. ಒಂದು ವೇಳೆ ಇಷ್ಟು ಥಿಕ್ನೆಸ್ ಐತಿ, ಇದು ಅತಿ ದೊಡ್ಡ ಥಿಕ್ನೆಸ್ಸಿನ ಬ್ಲೇಡನ್ನು ತೊಗೊಂಡಾಗ ನೋಡ್ರಿ ಹೆಂಗಾಗತ್ತೆ. ಇದು ಬ್ಲೇಡ್ ಹೌದಲ್ಲ, ಇದು ಪಿಚ್. ಈ ಪಿಚ್ ದೊಡ್ಡದಾತಂತ ತಿಳ್ಕೊ. ಇಲ್ಲೇನಾಗತ್ತೆ? ಇದು ಮಟೀರಿಯಲು ಇದರೊಳಗೆ ಇಲ್ಲಿ ಸಿಕ್ಕೊಳ್ಳೋಕೆ ಚಾಲುವಾಗಿ ಈ ಬ್ಲೇಡ್ ಲಟ್ ಅಂತ ಮುರಿತೈತಿ, ಕಟ್ ಆಗ್ತದೆ. ಅದಕ್ಕೆ ಅಕಾರ್ಡಿಂಗ್ ಟು ದ ಥಿಕ್ನೆಸ್ ವಿ ಸೆಲೆಕ್ಟ್ ದ ಪಿಚ್ ಆಫ್ ದಿ ಬ್ಲೇಡ್. ಹೌ ದ ಥಿಕ್ನೆಸ್ ಈಸ್ ಲೆಸ್ಸರ್, ಹೇಗೆ ಥಿಕ್ನೆಸ್ ಆಫ್ ದಿ ಜಾಬ್ ಕಡಿಮೆ ಆಯ್ತು, ಹಂಗೆ ಪಿಚ್ ಆಫ್ ದಿ ಬ್ಲೇಡು ಕೂಡ ಕಡಿಮೆ ತೊಗೊಳ್ಬೇಕು. ಅಂದ್ರೆ 2ರಿಂದ 3 ಟೀತ್ಗಳು ಈ ಥಿಕ್ನೆಸ್ದೊಳಗೆ ಕಾಂಟ್ಯಾಕ್ಟ್ ಆಗ್ಬೇಕು ಮಟೀರಿಯಲ್ಗೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾನೆ. ಹಿಂಗೆ ಗೊತ್ತಾಯ್ತು? ಇದನ್ನು ಕೊಟ್ಟಿದ್ದು ಹೇಳಿದ್ದು. While selecting blades, make sure at least 2 teeth of the blade will be in contact with the work at all time. What will happen if less than 2 teeth are in contact with the work? ಇಲ್ಲಾಂದ್ರೆ ಏನು? 2ಕ್ಕಿಂತ ಕಡಿಮೆ. ಫಾರ್ ದಿಸ್ ಈಸ್ ದ ಥಿಕ್ನೆಸ್. ದಿಸ್ ಈಸ್ ದ ಥಿಕ್ನೆಸ್ ಆಫ್ ದಿ ಜಾಬ್. ಇದೇ ಹೇಳಿ ನಾನು. 2 ಟೀತ್ಗಳು ಕಾಂಟ್ಯಾಕ್ಟ್ ಇರಬೇಕಂತ ಹೇಳಿದೆ. ಅಟ್ಲೀಸ್ಟ್ 2 ಟೀತ್ಗಳು ಇದರ ಕಾಂಟ್ಯಾಕ್ಟ್ ಇರಬೇಕು. ಒಂದು ವೇಳೆ 2 ಟೀತ್ಗಳು ಕಾಂಟ್ಯಾಕ್ಟ್ ಇರಲಾರ್ದೆ ಕಡಿಮೆ ಆದವು ಅಂದ್ರೆ, ಕಡಿಮೆ ಟೀತ್ಗಳು ಅಂದ್ರೆ 1 ಹತ್ತಿ ಅಂತ ತಿಳ್ಕೊ. ಹಿಂಗೆ ಇಲ್ಲೇನಾಗೈತೆ? ಒಂದೇ ಟೀತ್ ಕಾಂಟ್ಯಾಕ್ಟ್ ಐತೆ, ಇನ್ನೊಂದು ಹೊರಗೈತಿ, ಈ ಕಡೆಯೊಂದು ಹೊರಗೈತಿ. ಅವಾಗ ಏನಾಗುತ್ತಾ ಅಂತ ಪ್ರಶ್ನೆ ಐತಿ. ಇಲ್ಲೇನೈತಿ? 2 ಟೀತ್ಗಳು ಕಾಂಟ್ಯಾಕ್ಟ್ ಆದವು. ಇಲ್ಲೇನಾಯ್ತು? ಒಂದೇ ಟೀತ್ ಕಾಂಟ್ಯಾಕ್ಟ್ ಐತೆ. ಅಂದ್ರೆ ಪಿಚ್ ಆಫ್ ದಿ ಬ್ಲೇಡ್ ಏನಾಗೈತಿ? ಹೆಚ್ಚೈತಿ. ಪಿಚ್ ಆಫ್ ದಿ ಬ್ಲೇಡ್ ಏನಾಗೈತಿ? ಹೆಚ್ಚೈತಿ. ಇಲ್ಲಿ ಪಿಚ್ ಆಫ್ ದಿ ಬ್ಲೇಡ್ ಏನಾಗೈತಿ? ಕಡಿಮೆ ಐತಿ. ಆದ್ದರಿಂದ 2 ಟೀತ್ಗಳು ಕಾಂಟ್ಯಾಕ್ಟ್ ಆಗ್ಯಾವ. ಇಲ್ಲಿ ಒಂದೇ ಟೀತ್ ಕಾಂಟ್ಯಾಕ್ಟ್ ಆಗೈತಿ. ಹಾಗಾದ್ರೆ ಒಂದೇ ಟೀತ್ ಕಾಂಟ್ಯಾಕ್ಟ್ ಆಗೈತಂದ್ರೆ ಏನಾಗುತ್ತೆ? ಕಡಿಮೆ ಟೀತ್ಗಳು ಕಾಂಟ್ಯಾಕ್ಟ್ ಅಂದರೆ ಏನಾಗುತ್ತೆ? ಇಲ್ಲಿ ಕೊಟ್ಟನು. ದ ವರ್ಕ್ ಕ್ಯಾನ್ ಬಿ ಕಾಟ್ ಇನ್ ದ ಟೂತ್ ಗಲೆಟ್ ಆ್ಯಂಡ್ ಕಾಸ್ ಬ್ರೇಕೇಜ್ ಟು ದ ಬ್ಲೇಡ್. ಇದು ಗಲೆಟ್ ಅಂತ ಕರಿತೀವಿ ನಾವು. ಇದಕ್ಕೆ ದಿಸ್ ಈಸ್ ಕಾಲ್ಡ್ ಗಲೆಟ್. ಇದಕ್ಕೆಂತ ಕರಿತೀವಿ? ಗಲೆಟ್.
ಇದಕ್ಕೆ ಗಲೆಟ್ ಅಂತ ಕರಿತೀವಿ. ಈ ಗಲೆಟ್ನೊಳಗೆ ಏನಾಗಿರ್ತದೆ ಅಂದರೆ ಮೆಟಲ್ ಏನಾಗುತ್ತೆ ಸಿಕ್ಕೊಂಬಿಟ್ಟು ಬ್ಲೇಡು ಕಟ್ ಆಗ್ತದೆ. ದ ವರ್ಕ್ ಕ್ಯಾನ್ ಬಿ ಕಾಟ್ ಇನ್ ದ ಟುತ್ ಗಲೆಟ್ ಆ್ಯಂಡ್ ಕಾಸ್ ಬ್ರೇಕೇಜ್ ಟು ದ ಬ್ಲೇಡ್. Blade clearance. In order to avoid jamming of the teeth and to provide for chip clearance, the teeth of the saw blades offset or waved. ಈಗಾಗಲೇ ನಾವು ಕಲ್ತೀವಿ ಇದನ್ನು. ಬ್ಲೇಡ್ ಕ್ಲಿಯರೆನ್ಸನ್ನು ನೋಡಿವಿ ನಾವು. ವೇವ್ ಸೆಟ್ಟು, ಸ್ಟ್ಯಾಗರ್ಡ್ ಸೆಟ್ ಅಂತ ಕಲ್ತೀವಿ. ಅಂದ್ರೆ ಟೀತಿನ ನಡುಬರ್ಕಿರ್ತಕ್ಕಂಥ ಟೀತನ್ನು ಆ ಕಡೆ ಈ ಕಡೆ ಹೊಳ್ಯಾಡ್ಸಿವಿ ನಾವು. ವೇವ್ ಸೆಟ್ ಅಂತ ಹೇಳ್ತೀವಿ, ಒಂದು ಸ್ಟ್ಯಾಗರ್ಡ್ ಸೆಟ್ ಅಂತ ಹೇಳ್ತೀವಿ. ಇದು ಯಾಕಂದ್ರಪ್ಪ ಅಂತಂದ್ರೆ ಈ ಬ್ಲೇಡು ಏನು ಕಟ್ ಮಾಡಿರ್ತೀವಲ್ಲ, ಮೆಟಲ್ದೊಳಗೆ ಕಟ್ ಮಾಡಿರ್ತೀವಲ್ಲ, ಸ್ಲಾಟ್ ಇರ್ತಲ್ಲ, ಅದ್ರಾಗ ಸಿಕ್ಕಿ ಹಾಕೋಬಾರ್ದು ಅಂಥೇಳಿ ನಾವು ಏನು ಮಾಡ್ತೀವಿ, ಟೀತ್ ಒಂದು ಕಡೆ ಈ ರೀತಿಯ ಮಣಿಸಿರ್ತೀವಿ, ಟೀತ್ಗಳನ್ನ ಈ ಕಡೆ ಮಣಿಸಿರ್ತೀವಿ, ಈ ಕಡೆ ಮಣಿಸಿರ್ತೀವಿ, ಈ ಕಡೆ ಮಣಿಸಿರ್ತೀವಿ. ಸ್ಟ್ಯಾಗರ್ಡ್ ಸೆಟ್ ಅಂತ ಹೇಳಿ ಕರಿತೀವಿ, ಅಥವಾ ವೇವ್ ಸೆಟ್ ಅಂತ ಹೇಳ್ತೀವಿ ನಾವು. ಆ ವೇವ್ ಸೆಟ್ ಕೆಲವೊಂದು ಗ್ರೂಪ್ ಆಫ್ ಟೀತ್ಗಳನ್ನು, ಒಂದು 5-6 ಟೀತ್ಗಳನ್ನು ಈ ಕಡೆ ಮಣಿಸ್ತೀವಿ, ಇನ್ನೊಂದು 5-6 ಟೀತ್ಗಳನ್ನು, ಕೆಲವೊಂದು 5-6 ಸೀದಾ ಇಡ್ತೀವಿ, ಮತ್ತು 5-6 ಟೀತ್ಗಳನ್ನು ಈ ಕಡೆ ಮಣಿಸ್ತೀವಿ, ಮತ್ತು ಸೀದಾ ಇಡ್ತೀವಿ, ಮತ್ತು ಈ ಕಡೆ ಮಣಿಸ್ತೀವಿ. ಇದೇನಿದು ವೇವ್ ಸೆಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ರತಿಯೊಂದು ಸೆಟ್ ಆಲ್ಟರ್ನೇಟ್ ಟೀತ್ಗಳನ್ನು ಈ ಕಡೆ ಮನುಷ್ಯನ, ಇಲ್ಲೊಂದು ಈ ಕಡೆ ಮನುಷ್ಯನ, ಮತ್ತೊಂದು ನೆಕ್ಸ್ಟ್ ಇಲ್ಲೊಂದು ಈ ಕಡೆ ಮನುಷ್ಯನ ಈ ಕಡೆ ಮಣಿಸ್ತಾನೆ, ಬೆಂಡ್ ಮಾಡ್ತಾನೆ. ಅಂದರೆ ಏನಿದು, ಇದು ಸ್ಟ್ಯಾಗರ್ಡ್ ಸೆಟ್. ಅಂದ್ರೆ ಕ್ಲಿಯರೆನ್ಸ್ ಡ್ಯೂ ಟು ಆಫ್ಸೆಟ್. ಟೀತ್ಗಳನ್ನು ಆಫ್ಸೆಟ್ ಮಾಡೋಣ, ಈ ಕಡೆ ಮನುಷ್ಯನ. ಇದಕ್ಕೆ ನಾವು ಸೆಟ್ಟಿಂಗ್ ಆಫ್ ಸಾ ಟೀತ್ ಅಂತ ಕರಿತೀವಿ. ಸೆಟ್ಟಿಂಗ್ ಆಫ್ ಸಾ ಟೀತ್ ಅಂತಲೂ ಕೂಡ ಕರಿತೀವಿ. ಇದಕ್ಕೆ ಈ ರೀತಿಯಾಗಿ ಕ್ಲಿಯರೆನ್ಸ್ ಮಾಡ್ಕೊತಾನೆ. ಮೆಟಲ್ ಕಟ್ ಮಾಡ್ತೈತಿ ಬ್ಲೇಡ್, ಆ ಬ್ಲೇಡ್ ಸರಿಯಾಗಿ ಹಾದು ಹೋಗಲಿಕ್ಕೆ, ಮೂಮೆಂಟ್ ಆಗಲಿಕ್ಕೆ, ಸ್ಲಾಟ್ನಾಗ, ಕಟಿಂಗ್ ಸ್ಲಾಟ್ನಾಗ ಮೂಮೆಂಟ್ ಆಗ್ಲಿಕ್ಕೆ ಅದು ಏನಾಗಿರ್ತದೆ ಅಂದ್ರೆ ಥಿಕ್ನೆಸ್ ಆಫ್ ದಿ ಬ್ಲೇಡ್ಗಿಂತ ಜಾಸ್ತಿ ಕ್ಲಿಯರೆನ್ಸನ್ನು ಮಾಡಿರ್ತಾನೆ. ಇಲ್ಲಿ ಕಟ್ ಈಸಿಯಾಗಿ ಪಾಸ್ ಆಗಬೇಕದು. ಇನ್ನು ಸ್ಪೆಸಿಫಿಕೇಶನ್ ಆಫ್ ಪವರ್ ಸಾ ಹೆಕ್ಸಾ ಬ್ಲೇಡ್ಸ್. ಪವರ್ ಸಾ ಹೆಕ್ಸಾ ಬ್ಲೇಡ್ಸ್ಗಳನ್ನು ಯಾವ ರೀತಿಯಾಗಿ ಸ್ಪೆಸಿಫಿಕೇಶನ್ ನಾವು ಮಾಡ್ತೀವಿ. ವೈಲ್ ಸ್ಪೆಸಿಫೈಯಿಂಗ್ ಪವರ್ ಹೆಕ್ಸಾ ಬ್ಲೇಡ್ಸ್, ಇಟ್ ಇಸ್ ನೆಸೆಸರಿ ಟು ಸ್ಟೇಟ್ ದ ಲೆಂತ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಹೋಲ್ಸ್. ಈ ಹೋಲಿನ ಸೆಂಟರು, ಇವೆರಡೂ ಹೋಲ್ಗಳ ಸೆಂಟರ್ ನಡುವಿರ್ತಕ್ಕಂಥ ಡಿಸ್ಟೆನ್ಸನ್ನು ನಾವು ನಾಮಿನಲ್ ಸೈಜ್ ಆಫ್ ದಿ ಬ್ಲೇಡ್ ಅಂತ ಕರಿತೀವಿ. ದಟ್ ಇಸ್ ದ ಲೆಂತ್ ಆಫ್ ದಿ ಬ್ಲೇಡ್ ಆರ್ ನಾಮಿನಲ್ ಸೈಜ್ ಆಫ್ ದಿ ಬ್ಲೇಡ್ ಲೆಂತ್. ಈಗ ಪವರ್ ಹ್ಯಾಂಡ್ ಹೆಕ್ಸಾ ಬ್ಲೇಡ್ದಾಗ 300 mm ಬ್ಲೇಡ್ ಅಂತ ಹೇಳ್ತೀವಿ ನಾವು. 300 mm ಬ್ಲೇಡ್ ಅಂದ್ರೇನು, ಈ ಹೋಲಿನ ಸೆಂಟರ್ದಿಂದ ಈ ಹೋಲಿನ ಸೆಂಟರ್ ಇರತಕ್ಕಂಥ ಡಿಸ್ಟೆನ್ಸನ್ನು ಹೇಳ್ತೀವಿ. ಹಾಗೆ ಈ ಪವರ್ ಹೆಕ್ಸಾ ಬ್ಲೇಡನ್ನು ಸ್ಪೆಸಿಫಿಕೇಶನ್ ಮಾಡಬೇಕಾದ್ರೆ, ಡೆಸಿಗ್ನೇಷನ್ ಮಾಡಬೇಕಾಗಿತ್ತಂದ್ರೆ ಲೆಂತನ್ನು ಮೊದಲು ಹೇಳ್ತೀವಿ ನಾವು. ಲೆಂತ್ ಆಫ್ ದಿ ಬ್ಲೇಡ್. ಲೆಂತ್ ಆಫ್ ದಿ ಬ್ಲೇಡ್ ಈಸ್ ಡಿಟರ್ಮೈನ್ಡ್ ಬಿಟ್ವೀನ್ ದ 2 ಸೆಂಟರ್ಸ್ ಆಫ್ ದಿ 2 ಪಿನ್ ಹೋಲ್ಸ್. ಸೆಂಟರ್ಸ್ ಆಫ್ ದಿ 2 ಪಿನ್ ಹೋಲ್ಸ್, ಇವೆರಡು 2 ಪಿನ್ ಹೋಲ್ಗಳ ನಡುವಿರ್ತಕ್ಕಂಥ ಸೆಂಟರ್ ಡಿಸ್ಟೆನ್ಸನ್ನು ನಾವು ಏನು ಹೇಳ್ತೀವಿ, ಲೆಂತ್ ಆಫ್ ದಿ ಬ್ಲೇಡ್ ಅಂತ ಹೇಳ್ತೀವಿ, ಅಥವಾ ನಾಮಿನಲ್ ಸೈಜ್ ಆಫ್ ದಿ ಬ್ಲೇಡ್ ಅಂತ ಹೇಳಿ. ಆಮೇಲೆ ವಿಡ್ತ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ವಿಡ್ತ್ ಎಷ್ಟೈತಿ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ, ಇಲ್ಲಿ ವಿಡ್ತ್ ಕೊಟ್ಟಾನ W. ಆಮೇಲೆ ಥಿಕ್ನೆಸ್ ಆಫ್ ದಿ ಬ್ಲೇಡ್, ಬ್ಲೇಡಿನ ಥಿಕ್ನೆಸ್ ಎಷ್ಟೈತಿ. ಈ ಕಡೆ ದಪ್ಪ ಅಂತ ಹೇಳ್ತೀವಿ ನಾವು, ಹಿಂಗಡೆ ನೋಡಿದ್ರೆ ದಪ್ಪ ಕಾಣ್ತೈತಿ. ಈ ದಪ್ಪ ಎಷ್ಟೈತಿ, ಬ್ಲೇಡಿನ ದಪ್ಪ ಎಷ್ಟೈತಿ. ಆಮೇಲೆ ದ ಟೀತ್, ದಟ್ ಈಸ್ ಕಾಲ್ಡ್ ಪಿಚ್. ಇದು ಪಿಚ್ ಇದು. ಸೊ ದಿಸ್ ಇಸ್ ಲೆಂತ್, ದಟ್ ಈಸ್ ನಾಮಿನಲ್ ಲೆಂತ್, ಆ್ಯಂಡ್ ದಿಸ್ ಇಸ್ ವಿಡ್ತ್, ಆ್ಯಂಡ್ ದಿಸ್ ಇಸ್ ಥಿಕ್ನೆಸ್, ಆ್ಯಂಡ್ ದಿಸ್ ಇಸ್ ದ ಪಿಚ್. ಈ ಟೀತ್ ಪಾಯಿಂಟ್ದಿಂದ ಈ ಟೀತ್ ಪಾಯಿಂಟ್, ಮೊಗ್ಗಲಿನ ಟೀತ್ ಪಾಯಿಂಟ್ಗಳ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್. ಪಿಚ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 adjacent teeth. ಪಿಚ್ಚಿನ ಡೆಫಿನಿಷನ್ ಅಂದ್ರೆ ಏನಂತಂದ್ರೆ, ಇದು ಬ್ಲೇಡಿನ 2 ಮೊಗ್ಗಲಿನ ಟೀತ್ಗಳ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ಗೆ ನಾವು ಪಿಚ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ ಸ್ಪೆಸಿಫಿಕೇಶನ್ ಆಫ್ ಯಾವ ರೀತಿಯಾಗಿ ಸ್ಪೆಸಿಫಿಕೇಶನ್ ಮಾಡಬೇಕು ಪವರ್ ಹೆಕ್ಸಾ ಬ್ಲೇಡ್ಸು. ದ ಲೆಂತ್, ದ ವಿಡ್ತ್, ಆ್ಯಂಡ್ ದ ಥಿಕ್ನೆಸ್, ಆ್ಯಂಡ್ ದ ಟೀತ್. ಸೊ ಯೂಶ್ವಲಿ ನಿಮ್ಗೆ ಗೊತ್ತಿರಲಿ, ಪವರ್ ಹೆಕ್ಸಾ ಬ್ಲೇಡ್ಸ್ಗಳು ಎದರಿಂದ ಮಾಡಲ್ಪಟ್ಟಿರ್ತಾವಂದ್ರೆ HSS, ಹೈ ಸ್ಪೀಡ್ ಸ್ಟೀಲ್, ಹೈ ಸ್ಪೀಡ್ ಸ್ಟೀಲ್ದಿಂದ ತಯಾರಾಗಿರ್ತವೆ. ಓಕೆ, ಇಷ್ಟು ಇವತ್ತು ನೀವು ಪವರ್ ಹೆಕ್ಸಾ ಬ್ಲೇಡ್ಗಳ ಬಗ್ಗೆ ನೋಡ್ತೀರಿ. ಮುಂದೆ ಕ್ಲ್ಯಾಂಪಿಂಗ್ ಅರೇಂಜ್ಮೆಂಟು,
ಅದನ್ನು ನೀವು ನೋಡೋಣ. ಆಮೇಲೆ ಪ್ರಿಕಾಷನ್ಸ್ ವೈಲ್ ಮಷಿನ್ ಸಾಯಿಂಗ್ದೊಳಗೆ ನಾವು ಅಭ್ಯಾಸ ಮಾಡೋಣ. ಇಷ್ಟು ನೀವು ಯಾವ್ಯಾವ ಇದಕ್ಕೆ ನಾವು ಸ್ಟೇಟ್ ದ ಫೀಚರ್ಸ್ ಆಫ್ ಪವರ್ ಹೆಕ್ಸಾ ಇದನ್ನು ಕಲ್ತೀವಿ. ಸ್ಟೇಟ್ ದ ಕರೆಕ್ಟ್ ಬ್ಲೇಡ್ ಫಾರ್ ಡಿಫ್ರೆಂಟ್ ಜಾಬ್ಸ್ ಇದನ್ನು ನೋಡಿವಿ. ಆಮೇಲೆ ಸ್ಟೇಟ್ ದ ಫೀಚರ್ಸ್ ಆಫ್ ಪವರ್ ಹೆಕ್ಸಾ ಬ್ಲೇಡಿನ ಫೀಚರ್ಸ್ಗಳನ್ನು ನೋಡ್ತೀವಿ. ಇನ್ನು ಮುಂದೆ ಇವು ಮೂರನ್ನು ನಂತರ ಕ್ಲಾಸ್ನೊಳಗೆ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದನ್ನು ನೀವು ಸರಿಯಾಗಿ ಎಲ್ಲ ಬರೆದು ಅದನ್ನು ಈ ಕ್ವಶನ್ಸ್ಗಳನ್ನು ಆನ್ಸರ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್.